ವ್ಯೂ ಪಾಯಿಂಟ್ ನೋಡಿ ಹೇಗಿದೆ, ಸೂಪರ್ ಆಗಿದೆ. ಸಖತ್ತಾಗಿದೆ ನೋಡಿ. ಇಲ್ಲಿ ಇದೊಂದು ರಾಕ್ ಕ್ಲೈಂಬಿಂಗ್ ಇದೆ ನೋಡಿ, ಈ ರೀತಿ ಎತ್ಕೊಂಡು ಹೋಗ್ಬೇಕಿಲ್ಲಿ. ಈ ರೀತಿ ಹೋಗ್ಬೇಕು ಫಾರೆಸ್ಟ್ ಒಳಗಡೆ ನೋಡಿ. ಆ ಬೆಟ್ಟದ ಮೇಲೆ ಜನ ಕಾಣಿಸ್ತಾ ಇದ್ದಾರೆ, ತೋರಿಸ್ತೀನಿ ನೋಡಿ. ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಅದೇ ಪುಷ್ಪಗಿರಿ ಪೀಕ್. ಹೇಗಿದೆ ನೋಡಿ ಕಾಡೊಳಗಡೆ, ಯಾರಿಲ್ಲ, ಒಬ್ಬನೇ ಹೋಗ್ತಾ ಇದ್ದೀನಿ ಸದ್ಯ. ಫುಲ್ ಸೈಲೆನ್ಸ್ ನೋಡಿ. ಇದೇ ಕುಮಾರ ಪರ್ವತ ಪೀಕ್, ಪುಷ್ಪಗಿರಿ. ಸೋಮವಾರಪೇಟೆ ಕಡೆಯಿಂದ ಬಂದರೆ ನೋಡಿ, ಈ ಕಡೆಯಿಂದ ಬಂದೆ ಅದು ಪುಷ್ಪಗಿರಿ ಕುಮಾರ ಪರ್ವತ ಪೀಕ್ ಇದೆ. ಒಂದು ವ್ಯೂ ಪಾಯಿಂಟ್ ಇದೆ, ಈಗ ಹೋಗ್ಬೇಕು ಕಾಡೊಳಗಡೆ. ಈಗ ಹೋಗ್ಬೇಕು ಹಿಂಗೆ ನೋಡಿ, ಬಕ್ಕೊಂಡೇ ಹೋಗ್ಬೇಕು ನೋಡಿ. ಇದು ಫುಲ್ ಫಾರೆಸ್ಟ್ ಒಳಗಡೆ ಹೋದರೆ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದೆ. ಸಾಮಾನ್ಯವಾಗಿ ಕುಮಾರ ಪರ್ವತ ಪೀಕಿಗೆ ಬರೋರು ಯಾರು ಹಿಂಗೆ ಬರೋಲ್ಲ. ಬಂದ್ವಿ ಯಾರು ಹಿಂಗೆ ಬರೋಲ್ಲ ನೋಡಿ. ಆರಾಮಾಗಿ ಹೋಗ್ಬೋದು. ಏನಿನ್ನೊಂದು 5 ಕಿಲೋಮೀಟ್ರ್ ಇದೆ. 5 ಕಿಲೋಮೀಟ್ರ್ ಅಂದರೆ ಏನು ಬರ್ರಂತ ಸಿಕ್ಬಿಡಲ್ಲ, ಮಾಮೂಲಿ ಫ್ಲ್ಯಾಟ್ ರೋಡ್ ಥರ ನೋಡಿ. ಹಿಂಗೆ ಇದೆಲ್ಲ ಎಳಿಬೇಕು. ಈ ವರ್ಷ ಒಂದು ನನ್ನ ವೈಯಕ್ತಿಕ ಸಾಧನೆ ಏನಪ್ಪ ಅಂತಂದರೆ, ಒಂದೇ ತಿಂಗಳ ಗ್ಯಾಪಲ್ಲಿ ಕುಕ್ಕೆ ಟು ಕುಕ್ಕೆ ಕುಮಾರ ಪರ್ವತ ಟ್ರೆಕ್ ಮಾಡಿದ್ದೀನಿ. ಸೋಮವಾರಪೇಟೆ ಟು ಸೋಮವಾರಪೇಟೆನೂ ಕುಮಾರ ಪರ್ವತ ಟ್ರೆಕ್ ಮಾಡಿದ್ದೀನಿ. ಒಂದು ತಿಂಗಳ ಗ್ಯಾಪಲ್ಲಿ 2 ಮಾಡಿದ್ದೀನಿ. ವೈಲ್ಡ್ ಕ್ಯಾಟ್. ಟ್ರೆಕ್ ಮುಗಿಸ್ಕೊಂಡು ಈ ಥರ ಕ್ಯಾಂಪಿಂಗ್ ಮಾಡಿ ಟೆಂಟ್ಸಲ್ಲಿ ಸ್ಟೇ ಮಾಡ್ತೀವಿ. ಸೊ ದಟ್ ನೈಟೆಲ್ಲ ಇಲ್ಲೇ ಆ್ಯಡ್ ಮಾಡಿ ಕ್ಯಾಂಪ್ ಫೈರ್ ಹಾಕಿರ್ತೀವಿ ನೋಡಿ. ಇಲ್ಲಿ ಕ್ಯಾಂಪ್ ಫೈರ್ ಹಾಕಿದ್ದೀವಿ. ಕ್ಯಾಂಪ್ ಫೈರ್ ಹಾಕಿ ನೈಟ್ ಈ ಥರ ಕ್ಯಾಂಪಿಂಗ್ ಮಾಡಿ ಟೆಂಟಲ್ಲಿ ಸ್ಟೇ ಮಾಡ್ತೀವಿ. ಸ್ಟೇ ಮಾಡಿ ಬೆಳಗ್ಗೆ ಎದ್ದು ತಿಂಡಿ ತಿಂದ್ಕೊಂಡು ಹೋಗ್ತಾ ಇರೋದು.